ಎಲ್ರಿಗೂ ನಮಸ್ಕಾರ. ನನ್ನ ಮಗನಿಗೆ ಜೀಪ್ ಹತ್ತಕ್ಕೆ ಬರ್ತಾಯಿದ್ರು ಪರವಾಗಿಲ್ಲ, ದಿನ ಬೆಳಗ್ಗೆ ಸಂಜೆ ಒಂದು ರೌಂಡ್ ಓಡಿಸ್ಬಿಡ್ಬೇಕು. ಹಾಗೆ ನಮ್ಮ ಅಕ್ಕ ನೋಡಿ, ಅವಳಿಗೆ ಒಂದು ಸ್ವಲ್ಪ ಪಾಪ ನೋಡ್ಕೊಂತ ಕೊಟ್ಟರೆ ಸಾಕು, ಅವನ್ನ ಸುಮ್ಮನೆ ಇರಿಸೋಕ್ಕೆ ಆ ಲಿಪ್ಸ್ಟಿಕ್ಕು, ಬಿಂದಿ, ಕಣ್ಕಪ್ಪು ಇದೆಲ್ಲ ಹಾಕ್ತಾ ಕೂತ್ಕೊಳ್ಳೋದು. ಅವನಿಗೆ ಆ ಥರ ಎಲ್ಲ ಮಸಾಜ್ ಮಾಡ್ತಿದ್ರೆ ಖುಷಿಯಾಗುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಳ್ತಾನೆ. ಹಾಗಾಗಿ ನಮ್ಮ ಅಕ್ಕ ಆ ಥರ ಸಿಂಗಾರ ಮಾಡಿದ್ದಾಳೆ. ಹಾಗೆ ಜೋರು ಗಾಳಿ, ಮಳೆ ಇತ್ತು ಸ್ವಲ್ಪ. ಹಾಗೆ ನಮ್ಮ ಮನೆಯವರು ಕೂಡ ಮಡಿಕೇರಿಗೆ ಹೋಗಿದ್ರು. ಅಲ್ಲಿ ಪೂರ್ಕ್ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಮನೆಗೆ ಪಾರ್ಸಲ್ ತೊಗೊಬಂದಿದ್ರು. ನಮ್ಮೂರಲ್ಲಿ ಅದೇ ದೇವರದ್ದು ದೇವಸ್ಥಾನ ಉದ್ಘಾಟನೆ ಆಗಿರೋದ್ರಿಂದ ಮನೇಲಿ ನಾನ್ ವೆಜ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಕಾರಲ್ಲೇ ಕೂತ್ಕೊಂಡು ಎಲ್ಲ ತಿನ್ಕೊಂಡು, ಹಾಗೆ ಸ್ವಲ್ಪ ನನ್ನ ಮಗಳದ್ದು ನಾಮಕರಣದ ಫೋಟೋಸು ತುಂಬ ದಿನ ಆಗಿತ್ತು, ಮಕ್ಳು ಇಟ್ಕೊಂಡು ಓಡಾಡ್ತಿದ್ವಲ್ವ, ಆಲ್ಬಮ್ನ ನೋಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡೆ. ಆವಾಗ ಹೇಗಿದ್ದೀನಿ ಈಗಲೂ ಕೂಡ ಹಾಗೆ ಇದ್ದೀನಿ. ನನ್ನ ಮಗಳು ಹಾಗೆ ನನ್ನ ಮಗನೂ ಕೂಡ ಇರೋದು. ಕೆಲವರು ಹೇಳ್ತಾ ಇರ್ತೀರ. ಹಾಗೆ ನನ್ನ ಮಗಳು ಹೇರ್ ಕಟ್ ಕೂಡ ತುಂಬ ಜನ ಕೆಲವರು ಇಷ್ಟಪಟ್ಟರೆ, ಕೆಲವರು ಇಷ್ಟಪಡಲಿಲ್ಲ. ಬಟ್ ನಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ಈಗ ಸ್ವಲ್ಪ ಅವಳು ಫ್ರೀ ಆಗಿರ್ಬೋದು. ಈಗ ಮಳೆಗಾಲ ಆಗಿರೋದ್ರಿಂದ ಕೂದಲು ಬೇರೆ ಒಣಗಲ್ಲ. ಬಟ್ ಡೈಲಿ ಸ್ನಾನ ಮಾಡಿಸ್ತಿದ್ರು ಅಷ್ಟು ಚೆನ್ನಾಗಿರಲ್ಲ. ಸೊ ಈಗ ಅವಳಾಗೆ ಫ್ರೀಯಾಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತಾಳೆ. ನಮಗೇನು ತಲೆ ಬಿಸಿ ಇಲ್ಲ. ಏನೋ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅಂತಿದ್ದೆ, ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಇನ್ನು ಅದಕ್ಕೆ ಸೂಟ್ ಆಗಂಗೆ ಏನಾದರೂ ಅವಳಿಗೆ ಬಟ್ಟೆಗಳು ತಗೊಳ್ಳೋಣ ಅಂತ ತಗೊಂಡೆ. ಇದರ ಲೆಂತಿ ವಿಡಿಯೋನ ನಾನು ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಎಲ್ರಿಗೂ ಧನ್ಯವಾದ.